ಸರ್, ಇವತ್ತು ಸಿಎಂ ನೇತೃತ್ವದ ಸಭೆ ಆಯಿತು. ಏನು ನಿರ್ಧಾರ ಆಯಿತು? ಏನು ನೇತೃತ್ವದಲ್ಲಿ ಅಂದರೆ ಅವ್ರ ಗಮನಕ್ಕೆ ಕೆಲವು ವಿಚಾರ ತರಬೇಕಾಯಿತು. ಅವ್ರ ಗಮನಕ್ಕೆ ಮೀಟಿಂಗ್ ತಂದು ಕೆಲವು ವಿಚಾರಗಳು ಇದು ಕೋರ್ಟಲ್ಲಿ ಏನೇನಾಯಿತು ಅಂಥೇಳಿ ಅದಕ್ಕೆ ಎ ಜಿ ಅವರು ಕೂಡ ಮಧ್ಯಾಹ್ನ ಬರೋಕ್ಕೆ ಹೇಳಿದರು. ಬಟ್ ನಾನು ಔಟ್ ಆಫ್ ಸ್ಟೇಷನ್ ಇದ್ದೆ. ಸೊ ಈಗ ಎ ಜಿ ಅವರು ಕೂಡ ಅದೇ ಏನೇನು ಕೋರ್ಟು ಯಾಕೆ ಅದು ಮಾಡಿದರು, ಈ ವರ್ಷಕ್ಕೆ ಮಾತ್ರ ಸೀಮಿತವಾಗಿದ್ದಾರೆ, ನೀವು ಮುಂದೆ ಏನು ಮಾಡಬೇಕೋ ಮಾಡ್ಕೊಳ್ಳಿ ಅಂತ ಅದು ಡೈರೆಕ್ಷನು. ಅದು ಮುಂದಿನ ದಿನಗಳಲ್ಲಿ ಹೇಳ್ತೀವಿ. ಅದು ಮಾನ್ಯ ಮುಖ್ಯಮಂತ್ರಿಗಳು ಡಿಸ್ಕಸ್ ಮಾಡಿ ಮಾಡೋಣ, ಅದು ಯಾವ ರೀತಿ ಬೇಕೋ ಮಾಡ್ಕೊಳ್ಳಿ ಎಂದಿದ್ದಾರೆ. ಈಗ ನಾಳೆ 12 ಗಂಟೆಗೆ ರಿಸಲ್ಟ್ ಅನೌನ್ಸ್ ಮಾಡ್ತಾರೆ. ನಾಳೆ. ಸೊ ಅದನ್ನು ನಾಡಿದ್ದು ಇತ್ತು, ನಿಮಗೆಲ್ಲ ಗೊತ್ತಿದೆ. 12 ಗಂಟೆಗೆ ನಿಮಗೆಲ್ಲ ಗೊತ್ತಿತ್ತು 24ಕ್ಕೆ ಅಂತ ಹೇಳಿದ್ದೆ ನಾನು. ಆದರೆ ಒಂದು ದಿವಸ ಮುಂಚೆನೇ ಇದನ್ನು ನಾಳೆ 12 ಗಂಟೆಗೆ ಮಕ್ಕಳಿಗೂ ಕೂಡ ಮೆಸೇಜು ಹೋಗ್ತದೆ. ನಾನು ಕೂಡ ಇನ್ನು ವಿಚಾರಗಳನ್ನು ನಿಮಗೆ ಕರೆಕ್ಟಾಗಿ 12 ಗಂಟೆಗೆ ಸೇಮ್ ಜಾಗ ನಿಮ್ಗೆ ಗೊತ್ತಿದೆಯಲ್ಲ, ನಾನೇ ಬಂದು ಇನ್ನು ಬೇರೆ ಬೇರೆ ವಿವರಣೆ ಎಲ್ಲ ಕೊಡ್ತೀನಿ. ಹೆಚ್ಚು ಏನು ಬೇಡ, ಯಾಕೆಂದರೆ ಅಲ್ಲಿ ಮಾತಾಡ್ತೀನಿ. ಎಲ್ಲದು ಈ ಸತಿ ಕೋರ್ಟ್ ಆರ್ಡ್ರನ್ನ ನಾನು ಫಾಲೋ ಮಾಡಬೇಕಾಗ್ತದೆ. ಅದ್ರ ಬಗ್ಗೆ ವಿಚಾರಗಳನ್ನು ಹೇಳ್ತೀನಿ. ರಿಸಲ್ಟ್ ಹೇಳಿದಾಗ ನಿಮಗೆ ಬೇರೆ ಬೇರೆ ವಿಚಾರ ಗೊತ್ತಾಗ್ತದೆ. ಅದಕ್ಕೆ ನನಗೆ ಸ್ವಲ್ಪ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಕೆಲವು ತರಬೇಕಾಗಿತ್ತು. ಅದನ್ನೆಲ್ಲದೂ ಕೂಡ ತಂದಿದ್ದೀನಿ. ಹಿ ಈಸ್ ವೆರಿ ಹ್ಯಾಪಿ ವಿತ್ ದ ರಿಸಲ್ಟು. ನಮಗೆ ಕೆಲವು ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಆಫೀಸರ್ಸು ಇದ್ದರು, ಅಡ್ವೊಕೇಟ್ ಜನರಲ್. ಯಾಕೆಂದರೆ ನಾವು ಕೋರ್ಟು ಇದ್ದಾಗ ನಾವು ಹುಷಾರಾಗಿ ನೋಡಬೇಕಾಗ್ತದೆ, ಮಕ್ಕಳು ಹಿತದೃಷ್ಟಿಯಿಂದನೂ ನೋಡಬೇಕಾಗತ್ತೆ. ಎಲ್ಲದನ್ನೂ ನಾವು ಹೇಳಿದ್ವಿ. ಸೊ ರಿಸಲ್ಟು ಕೂಡ ಅವರ ಗಮನಕ್ಕೆ ತಂದಿದ್ವಿ. ನಾಳೆ ಬೆಳಗ್ಗೆ ಕರೆಕ್ಟಾಗಿ ಅದು ಫೈನಲ್ ಆಗಿ ಅವ್ರಿಗೆ ಒಂದು ಸತಿ ಹೇಳಿ 12 ಗಂಟೆಗೆ ನಾನು ಪ್ರೆಸ್ ಮೀಟಲ್ಲಿ ಎಲ್ಲ ಕ್ಲಾರಿಫಿಕೇಶನ್. ಈಗ ಎಕ್ಸಾಮ್ಗೆ 2 ದಿನ ಮುಂಚೆ ಇರೋದ್ರಿಂದ ಕೆಲವು ಮಕ್ಕಳು ಅದನ್ನು ಸೀರಿಯಸ್ ಆಗಿ ತಗೊಂಡು ಬರದೇ ಇರೋದು. ಅದಕ್ಕೆಲ್ಲದಕ್ಕೂ ನಾಳೆ ರಿಸಲ್ಟ್ ಉತ್ತರ ಕೊಡುತ್ತೆ. ಓಕೆನಾ? ಗ್ರೇಸ್ ಮಾರ್ಕ್ಸ್ ಏನಾದರೂ ಕೂಡ ನಾಳೆ ರಿಸಲ್ಟಿಗೆ ನಾವೆಲ್ಲ ಉತ್ತರ ಕೊಡ್ತೀವಿ. ಏನು ಬೇಡ, ನಾಳೆ ಕೋರ್ಟ್ ಆದೇಶ ಪಾಲನೆ ಮಾಡ್ತೀರಾ? ಕೋರ್ಟ್ ಆದೇಶ ನಾನು ಪಾಲನೆ ಮಾಡಬೇಕು, ನೀವು ಮಾಡಬೇಕು, ನಾನು ಮಾಡಬೇಕಾಗ್ತದೆ. ಏನು ಮಾಡ ನಮ್ಮದೇನು ಅಂತ ಹೇಳಿ ಹೋರಾಟಗಾರರು ಇವರಿಗೆಲ್ಲರಿಗೂ ಕೂಡ ಅದನ್ನು ಚರ್ಚೆ ಮಾಡಿ, ನಾನು ಏನಾದ್ರೂ ಮನೆ ಮುಖ್ಯಮಂತ್ರಿಗಳಿಗೆ ಚರ್ಚೆ ಮಾಡಿ ಅವತ್ತು ತಮ್ಮನ್ನೆಲ್ಲ ಭೇಟಿ ಮಾಡಿ ಮಾತಾಡಿತ್ತು. ಸೊ ಕೋರ್ಟ್ ಮಧ್ಯೆ ಬಂದಾಗ ಅವರ ಮಾರ್ಗದರ್ಶನವನ್ನು ಅವ್ರು ಏನು ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ನಾವು ಅವ್ರಿಗೂ ಗೌರವ ಕೊಡಬೇಕು. ಇನ್ನು ಉಳ್ಕಿ ವಿಚಾರಗಳನ್ನು ನಾಳೆ ನಿಮಗೆ ವೈಯಕ್ತಿಕವಾಗಿ ನಾನು ಮಾತಾಡ್ತೀನಿ. 12 ಗಂಟೆ ಫಿಕ್ಸ್ ಆಗಿದೆ. ಅದು ಇದು ಮಾಡ್ತಾ ನಾವು ತುಂಬ ಫಾಸ್ಟ್ ಇದ್ದೀವಿ, ಮಕ್ಕಳನ್ನು ಫಾಸ್ಟ್ ಇದ್ದಾರೆ, ಎಲ್ಲರೂ ಫಾಸ್ಟ್ ಇದ್ದಾರೆ. ರಿಸಲ್ಟ್ ಮೇಲೆ ಯಾರು ತುಂಬ ಇಂಪ್ರೂವ್ಮೆಂಟ್ ಅಂತ ಆ ಥರ ಏನಾದ್ರು ಇರ್ಬೋದಾ? ನಾಳೆ 12 ಗಂಟೆಗೆ ಭೇಟಿ ಮಾಡೋಣ. ನಾಳೆ ಬನ್ನಿ, ನಿಮಗೂ ಸಂತೋಷ ಆಗುತ್ತೆ. ನಮ್ಮ ರಾಜ್ಯದ ಹಿತದೃಷ್ಟಿಗೆ ನಮ್ಮ ಸರ್ಕಾರ ಯಾವತ್ತೂ ಕೂಡ ಒಳ್ಳೆ ಕೆಲಸವನ್ನು ಮಾಡ್ಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿಯನ್ನು ನಾವು ಯಾವತ್ತೂ ಕೂಡ ನಾವು ಮಾಡ್ತೀವಿ. ಆ ರೀತಿ ಮಕ್ಕಳು ಕೂಡ ಒಳ್ಳೆ ರೀತಿಯಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ.